ಇಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. ನಿಮ್ಗೆಲ್ಲರೂ ಇಲ್ಲಿ ದಪ್ಪ ಇರೋರು ಇದ್ದಾರೆ, ಹೈಟ್ ಇರೋರು ಇದ್ದಾರೆ, ತಲೆಗೆ ಕೂದಲಿದವರು ಇದ್ದಾರೆ, ಕುಳ್ರು ಇದ್ದಾರೆ, ಆಯ್ತಾ, ಡುಮ್ಮಗಳು ಇದ್ದಾರೆ, ಡುಮ್ಮಿಗಳು ಇದ್ದಾರೆ. ಎಲ್ಲರೂ ನಿಮಗೆ ಪಾಸ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಏನು ಡೌಟ್ ಬೇಕಾಗಿಲ್ಲ, ಯಾಕಂದ್ರೆ ನಾವು ಇವರೆಲ್ಲ ಬರುವಾಗ ಏನೂ ಇರ್ಲಿಲ್ಲ. ಫಸ್ಟ್ ಕ್ಲಿಯರ್ ಆಗ್ಬೇಕು, ನಾವು ಯಾತಕ್ಕೋಸ್ಕರ, ವೈ ಆರ್ ಯು ಹಿಯರ್, ಯಾತಕ್ಕೋಸ್ಕರ ಇದ್ದೀವಿ ಸರ್, ಇದು ಯೋಚನೆ ಮಾಡಿ. 2030 ಏನಾದ್ರೂ ವಿ-ಸ್ಟಾರಿಗೆ ಬಂದು 10 ವರ್ಷ ಕೆಲಸ ಮಾಡಿ, 15 ವರ್ಷ ಕೆಲಸ ಮಾಡಿ, ನೀವು ಮನೆ ಮಾಡ್ಕೊಂಡಿಲ್ಲ, 1 ಕೋಟಿ ಕಾರ್ ಮಾಡ್ಕೊಂಡಿಲ್ಲ, ಜೀವನದಲ್ಲಿ 10 ಜನ ಮೆಚ್ಚ ಜೀವನ ಮಾಡ್ತೀರಾ ಅಂದ್ರೆ ಒಂದು ಯಾವ್ದಾದ್ರು ಬಾವಿಯಲ್ಲಿ ನೀರಿನ ಬಾವಿಯಲ್ಲಿ ಹಾರಿ ಸತ್ತೋದ್ರೆ ಒಳ್ಳೇದು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ನೀವೆಲ್ಲರಿಗೂ ಹೊರೆ. ನೀವು ಒಂದು ಪ್ಲಾಟ್ಫಾರ್ಮ್ ಕೊಟ್ಟು, ಒಂದು ಪ್ರಾಡಕ್ಟ್ ಕೊಟ್ಟು, ಒಂದು ಟ್ರೈನಿಂಗ್ ಕೊಟ್ಟು, ನಿಮಗಿಂತಲಿರೋ ವ್ಯಕ್ತಿ 1.5 ಕೋಟಿ ಕಾರ್ ತಗೊಳ್ತಾ ಇದ್ದಾನೆ. ಇವತ್ತು ಮನೆ ಮಾಡ್ಕೊಳಕ್ಕಾಗಿಲ್ಲ, ಸೈಟ್ ಮಾಡ್ಕೊಳ್ಳ ಇವತ್ತು ನಮ್ಮ ಜೀವನಕ್ಕೆ ಇನ್ನೂ ಏನ್ ಕೊಡ್ಬೇಕು ದೇವ್ರು ನಿಮ್ಗೆ? ಏನ್ ಬರ ಕೊಡ್ಬೇಕು ಹೇಳಿ? ನಮ್ಮ ಕಪಟ ಚೇಷ್ಟೆಯಿಂದ, ಕಚಡ ಮನಸ್ಸಿಂದ, ಆಲಸ್ಯದಿಂದ ಇಂದ ಒಳ್ಳೆ ಕಂಪನಿ ಸಿಕ್ಕಿ ಇದಕ್ಕಿಂತ ಮುಂಚೆನೂ ಮಾಡ್ಕೊಂಡಿಲ್ಲ, ಇವತ್ತು ಮಾಡ್ಕೊಂಡಿಲ್ಲ. ಇದೆ ನಮ್ಮ ಜೀವನಕ್ಕೆ. ನಮ್ಮ ಹೆಂಡತಿ ಮಕ್ಕಳು ಏನ್ ಮರ್ಯಾದೆ ಕೊಡಿ ನಮ್ಗೆ? ಯಾತಕ್ಕೋಸ್ಕರ ಕೊಡ್ಬೇಕು ಸಮಾಜ ಮರ್ಯಾದೆ ನಮ್ಗೆ? ಯಾತಕ್ಕೋಸ್ಕರ ಬೇಕು? ನಮ್ಮ ಜೀವನಕ್ಕೆ ನಾವೇ ಉದಾಹರಣೆ. ವಿ ಆರ್ 0. 15 ವರ್ಷ ಮಾಡಿ ಡೈರೆಕ್ಟ್ ಸೆಲ್ಲಿಂಗ್ ನಾವೇನು ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಫೇಲ್ಯೂರ್ಸ್. ಹಕ್ಕಿಲ್ಲ ನಮ್ಗೆ ಏನೋಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ಕೋಸ್ಕರ ಬೇರೆ ನಮ್ಮ ಟೀಮಿಗೆ ಕರ್ಕೋಬೇಕು. ನಾನೇ ಉದ್ದಾರ ಆಗಿಲ್ಲ, ಬೇರೆ ಉದ್ದಾರ ಮಾಡ್ತೀನಿ ನಾನು. ನಾನೇ ಉದ್ದಾರ ಆಗಿಲ್ಲ, ಬೇರೆಗೆ ಉದ್ದಾರ ಮಾಡ್ತೀನಿ ನಾನು. ಅವ್ರ ಜೀವನದಲ್ಲಿ ಆಟ ಆಡ್ತಿದ್ದೀನಿ ನಾನು. ನನ್ನ ಹಂಗೆ ಬರ್ಬಾದು ಮಾಡ್ತೀನಿ ಅವ್ರಿಗೆ, ನನ್ನಂಗೆ ಪಿಕಾರಿ ಅವ್ರನ್ನು ಮಾಡ್ತೀನಿ ನಾನು. ನಾವು ನೆಟ್ವರ್ಕ್ ಆಗಿ 1 ವರ್ಷ ಒಂದು ಕಂಪ್ನಿಗೆ ಹೋದ್ವಿ, ಬಟ್ 15 ವರ್ಷದಲ್ಲಿ ನಮ್ಮ ಟಿಕೆಟ್ ಚೇಂಜ್ ಮಾಡ್ಕೊಂಡಿಲ್ಲ. ಏರುಪೇರು ಬಂತು, ಲಾಟ ಬದಲಾವಣೆಗಳು ಬಂತು, ಬಟ್ ಕಾರಣಗಳು ಹೇಳಿಲ್ಲ ನಾವು. ಕಾರಣಗಳು ಹೇಳ್ಕೊಂಡು ಕೂತ್ಕೊಂಡಿಲ್ಲ ನಾವು. ಮನೆ ಕಟ್ಟಿ, ಪ್ರಾಪರ್ಟಿ ಮಾಡಿ, ಸ್ಕೂಲ್ ಮಾಡ್ಕೊಂಡು ಇಡೀ ಜಗತ್ತೇ ಡೈರೆಕ್ಟ್ ಸೆಲ್ಲಿಂಗ್ ರೆಸ್ಪೆಕ್ಟ್ ಕೊಡಬೇಕು. ಆ ಲೆವೆಲ್ಗೆ ದುಡ್ದು ನಿಂತ್ಕೊಂಡು ಆಗಿರುವಾಗ ವೈ ಕ್ಲಿಯರ್ ಆಗ್ಬೇಕು. ಇಲ್ಲ ನಾನು ಹೇಳ್ತೀನಿ ಕೇಳಿ, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಮನೆ ಮಾಡ್ಕೊಂಡು ಸೈಟ್ ಮಾಡ್ಕೊಂಡಿಲ್ಲ, ನಾಳೆ ನೆಟ್ವರ್ಕ್ ಬಿಡಿ, ವಿ-ಸ್ಟಾರ್ ಬಿಡಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಇನ್ನೂ 10 ವರ್ಷ ಏನೂ ಮಾಡ್ಕೊಳಕ್ಕಾಗಲ್ಲ. ಏನೋ ನಿಮ್ಮಲ್ಲಿ ಕಚಡ ಬುದ್ಧಿ ಇದೆ, ನಿಮ್ಮ ಮನಸ್ಸು ಚೆನ್ನಾಗಿಲ್ಲ, ಅಥವಾ ನಿಮ್ಗೆ ಯಾವುದೋ ಶಾಪ ಇದೆ, ದಯವಿಟ್ಟು ಬಿಡಿ. ಯಾಕಂದ್ರೆ ಬೇರೆಯವರಿಗೆ ನಾವು ಎಕ್ಸಾಂಪಲ್ ಕೊಡ್ಬೇಕಿದ್ರೆ, ಇವತ್ತು ಬಾಯಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಅವ್ರು ಸಾಧಿಸಿದ್ದಾರೆ. ಕಂಪನಿ ಒಬ್ಬ MD ಅದೇ ಬಯಸೋದು, ಒಬ್ಬ ಲೀಡರ್ ದುಡಿಬೇಕು. ದುಡಿದ್ಬಿಟ್ಟು ಅವ್ನು ಪಡೆದುಕೊಂಡು 10 ಜನ ಮಾತಾಡಿದ್ರೆ ಕಂಪನಿ ಬೆಳೆಯೋದು. ಇಲ್ಲ ನಾನು ಎಷ್ಟೇ ಪ್ರಾಡಕ್ಟ್ ಹಾಕ್ಬಿಡ್ಲಿ, ನಾನು ಎಷ್ಟೇ ಹೆಡ್ ಆಫೀಸ್ ಮಾಡಿಬಿಡ್ಲಿ, ಕಂಪನಿ ಅಯ್ಯೋ ಆಯ್ತಪ್ಪ ಅದು ಹಚ್ಚುವತ್ತು ತೋರಿಸು ಅಂತಾರೆ. ಕ್ಯಾಪಿಂಗ್ ಹಚ್ಚುವರು ಎಷ್ಟು ಜನ ಇದ್ದಾರೆ, ಲಕ್ಸುರಿ ಕಾರ್ ಹಚ್ಚುವರು ಎಷ್ಟು ಜನ ಇದ್ದಾರೆ, ಎಷ್ಟು ಡೈಮಂಡ್ಗಳು ಕ್ರಿಯೇಟ್ ಆಗಿದೆ. ಒಬ್ಬ ವ್ಯಕ್ತಿ ಇದ್ರೆ ಡೈಮಂಡ್ ಕೊಡುಗೆ ಕೊಟ್ಟಿದ್ದಾನೆ, ಅದು ಕೇಳ್ತಾರೆ ಕಂಪನಿಯಲ್ಲಿ. ಕಂಪನಿ MD ಬಗ್ಗೆ ಮಾತಾಡೋದಲ್ಲ, ಪ್ರಾಡಕ್ಟ್ ಬಗ್ಗೆ ಮಾತಾಡೋದಲ್ಲ, ನಮ್ಮ ಬಗ್ಗೆ ನಾವು ಮಾತಾಡ್ಕೋಬೇಕಲ್ಲ. ವೈ ಆರ್ ಯು ಹಿಯರ್? 5 ವರ್ಷ 10 ವರ್ಷ ಆಗಿದೆ, ಅಥವಾ ಕಂಪನಿಗೆ ಬಂದು 1 ವರ್ಷ 2 ವರ್ಷ ಆಗಿದೆ, ಇವತ್ತಿಗೂ ನಾವು ಭಿಕ್ಷೆ ಬೇಡ ರೀತಿಯಲ್ಲಿ ಬೇರೆ ದುಡ್ಡು ಕೇಳ್ತಾ ಇದೀವಿ ಅಂದ್ರೆ, ಆ ಭಿಕ್ಷಕ ಆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಭಿಕ್ಷೆ ಕೇಳ್ತಾನೆ, ನಮ್ಮಿಂದ ಅವನೇ ಒಳ್ಳೆಯವರು. ಅವ್ನು ಸೂಟು ಪುಟ್ಟು ಹಾಕೊಂಡು ಭಿಕ್ಷೆ ಕೇಳ್ತಿಲ್ಲ, ಅವ್ನು ಬಟ್ಟೆ ಹಾಕೊಡ್ತಾನೆ, ನಾವು ಸೂಟ್ ಪುಟ್ಟು ಹಾಕೊಂಡು ಭಿಕ್ಷೆ ಕೇಳ್ತಾ ಇದೀವಿ. ಅವ್ರಿಗೆ ದೊಡ್ಡ ಭಿಕಾರಿ ನಾವು ಆಗ್ಬಿಟ್ಟಿದೀವಿ. ಯಾಕೆ? 20 ಗಂಟೆ ಕೆಲಸ ಮಾಡ್ತಿದ್ದೀನಿ ನಾನು, ಇರೋ ಟೀಮಿಗೆ ಇಟ್ಕೊಂಡು ಅದೇ ಟೀಮಿಗೆ ಇಟ್ಕೊಂಡು ಓಡಿಸ್ತಾ ಇಲ್ಲ ನಾನು. 10 ಜನ 20 ಜನ ಬೈಕ್ ಹೊಸ ಲೀಡರ್ ತರ್ತಾ ಇದ್ದೀನಿ, ಮನೆ ಬಿಡ್ತಾ ಇದ್ದೀನಿ, ಹೆಂಡತಿ ಮಕ್ಳು ಬಿಡ್ತಾ ಇದ್ದೀನಿ, ಊಟ ಬಿಡ್ತಾ ಇದ್ದೀನಿ, ನಿದ್ರೆ ಬಿಡ್ತಾ ಇದ್ದೀನಿ. ಅದಕ್ಕೆ ಇಂಡಿಯಾ ಗೆದ್ದಿದ್ದೀನಿ ಇವತ್ತು. ಅಲ್ಲೇ ಕುತ್ಕೊಂಡು ಅದೇ ಸವಾರಿ ಮಾಡ್ಕೊಂಡು ಅವ್ರಿಗೆ ಬೈಕೊಂಡಿದ್ರೆ ಇನ್ನೊಬ್ಬ ಓವರ್ಟೇಕ್ ಮಾಡ್ಕೊಂಡು ಮಾರಾಮಾರಿ ಮಾಡ್ತಾನೆ. ನಮ್ಗೆ ಬಿಡಬೇಕು, ಊರು ಬಿಡಬೇಕು, ವರ್ಷಗಟ್ಟಲೆ ಊರು ಬಿಡಬೇಕು. ಸಕ್ಸಸ್ ಬೇಕು ಅಂದ್ರೆ ಫಸ್ಟ್ ಕೇಳ್ಕೊಳ್ಳಿ, ಯಾಕೆ ಇದ್ದೀರಾ ನೀವು ಇಲ್ಲಿ, ಯಾತಕ್ಕೋಸ್ಕರ ಇದ್ರೆ, ಏನ್ ಬೇಕು ನಿಮ್ಗೆ? ನಂದು ಕ್ಲಿಯರ್ ಇದೆ ವಿಷನ್, ನಾನು ಯಾತಕ್ಕೋಸ್ಕರ ವಿ-ಸ್ಟಾರ್ ಸ್ಟಾರ್ಟ್ ಮಾಡಿದೆ ಅಂತ. ಎಷ್ಟೋ ಪ್ರಾಬ್ಲಮ್ಗಳು ಬಿಟ್ಟಲ್ಲಿ ಬಂತು ನಮಗೆ ಪಾರ್ಟ್ನರ್ಶಿಪ್ ಅಲ್ಲಿ ಡಿವೈಡ್ ಆಗುವಾಗ. ಸ್ವಲ್ಪ ಪ್ರಾಬ್ಲಮ್ ಆಯ್ತು, 3 ಏನು ಆಯ್ತು ಅಂದ್ರೆ ಕಣ್ಣೀರ್ ಹಾಕೋದೇನು, ಬೊಬ್ಬಳ ಹೊಡ್ಕೊಳ್ಳೋದೇನು, ಹಂಗಾಯ್ತು ಹಿಂಗಾಯ್ತು ಅಂತ ಹಳ್ಳವ್ರಿಗೆ ಯಾರು, ಯಾವ ಹಳು ಮಗು ಯಾರು ಎತ್ಕೊಳ್ಳೋದ. ಈಗ ದಿಲ್ಲಿಯಲ್ಲಿ ಬಂದ ಸೌರಭ್ ಅಂತ ಒಬ್ಬ ಇದ್ದಾನೆ, ಸೌರಭ್ ಸುಧಾ ಮೇಡಮ್ ಅಂತ ಇದ್ದಾರೆ. ಅವ್ರು ಹೇಳ್ತಾರೆ, ಸರ್ ನೀವು ಕೊಟ್ಟಿದ್ದಲ್ಲ ಪ್ಲಾಟ್ಫಾರ್ಮೇ ಗ್ರೇಟ್, ನಮ್ಗೆ 1 ರೂಪಾಯಿ ನಮ್ಗೆ ಯಾವ್ದು ಕಡೆ ಬೇಕಾಗಿಲ್ಲ.
ಪೈಲಟ್ ಖತಮ್ ಮಾಡ್ತಾ ಇದ್ದಾರೆ. ಈಗ ಎವ್ರಿ ವೀಕ್ ಜೋಧ್ಪುರ್ ಜೈಸಲ್ಮೇರ್ 5-6 ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನಾವು ಪೈಲಟ್ ಖತಮ್ ಮಾಡ್ತಾ ಇದ್ದಾರೆ. ಎಲ್ಲಿ ಅವರು, ಎಲ್ಲಿ ಬನಾರಸ್, ಎಲ್ಲಿ ಕಾನ್ಪುರ್, ಯಾವ MD ನಿಮ್ಗೆ ಸಿಗ್ತಾರ ಅಲ್ಲಿ? ಮಾಡ್ಬೇಕು ಅಂದ್ರೆ ಹೆಂಗಾದ್ರೂ ಮಾಡ್ತಾನೆ. ಕಾರಣ ಹೇಳೋನು, ನಾಟಕ ಮಾಡೋನು, ಏನ್ ಕೊಟ್ಟರು ಅವ್ರು ಇನ್ನೊಂದು ಮೊಸರಲ್ಲಿ ಕಲ್ಲು ಹುಡುಕ್ತಾನ. ಅವ್ರ ಹೆಂಡತಿ ಮಕ್ಕಳಿಗೆ ನಾಳೆ ಉಪವಾಸ ಸಾಯಿಸ್ತಾನ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಯಾಕೆ ಇದೀರಾ ಅಂತ. ಮಾಡಕ್ಕಾಗಿಲ್ವಾ ಬಿಟ್ಟು ಬಿಡ್ಬೇಕು. ಸುಮ್ಗೆ ನಾವು ಮರ್ಯಾದೆ ಕಳ್ಕೊಂಡು ಕೆಲಸ ಮಾಡಬಾರ್ದು. ಮಾಡಿದ್ರೆ 10 ಜನ ತಿರುಗಿ ನೋಡ್ಬೇಕು, ಆ ತರ ಮಾಡ್ಬೇಕು. ವೈ ಆರ್ ಯು ಹಿಯರ್? ಇವತ್ತು ಸಂಜೆ ಯಾರೋ ಒಬ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ. ಅಂಡ ಅವ್ರು ಪ್ರಪಂಚ ಸುತ್ಕೊಂಡು ಬಂದಿರೋದು. ಆಯ್ತಾ, 4 ಕಂಪ್ನಿ ಚೆಕ್ ಮಾಡ್ಬಿಟ್ಟು ಅಲ್ಲೋ ಏನಿಲ್ಲಮ್ಮ, ಈ ಕಡೆ 100 ಈ ಕಡೆ ಅಡ್ಜಸ್ಟ್ ಮಾಡ್ಬಿಡು, 5,000 ಬಂದ್ಬಿಡುತ್ತೆ. 5,000 ಹೆಂಗ್ ಬಂದ್ಬಿಡುತ್ತೆ? ನಾನು ಕೇಳಿದೆ, ಹೆಂಗ್ ಹೇಳ್ತಿದ್ರ? ಸುಮ್ಗಿದ್ ಬಿಡಿ ಸರ್, ಒಳಗೆ ಬಂದ್ಬಿಟ್ರಿ ನನ್ನ ಮಗ, ಆಮೇಲೆ ನೋಡೋಣ. ಅಲ್ಲೊಂದು 3 ತಿಂಗಳು ಮಾಡೋದು, ಬೆಟ್ಟಕ್ಕೆ ಹತ್ಸೋದು, ಲಾಕ್ ಫುಡ್ಗಳು ಹೇಳ್ಬಿಡೋದು, 25ಗೆ ಥೈಲ್ಯಾಂಡ್, 25ಗೆ ಏನಂತ ಬಿಟ್ಬಿಡೋದು, 15ಗೆ ನಾಮಕ್ಕೋಸ್ಕರ ಮತ್ತೆ ಇನ್ನೊಂದು ಕಂಪ್ನಿ ಚೇಂಜ್ ಮಾಡೋದು. ನನ್ನ ಮಕ್ಕಳು ಸಾಯ್ಲಿ, ನಾನು ಸ್ವಲ್ಪ ದುಡ್ಡು ಮಾಡ್ಕೊಂಡೆ ಅಂತ. ಅಲ್ಲ, ಎಂತ ಬಕ್ರಗಳಿದಾರಲ್ಲ ಅವ್ರೊಟ್ಟಿಗೆ ಹೋಗ್ತಾರೆ ಕೆಲವು. ಈಗ ಮೊನ್ನೆ ಪ್ರೀತಿ ಕಾವ್ಯ ಬಂದ್ರು ಈಸ್ಟರ್ಗೆ, ಲಾಸ್ಟ್ ವೀಕಲ್ಲಿ ಎಂಟರ್ ಆದ್ರು. ವಿಷಯ ಗೊತ್ತಾ ನಿಮ್ಗೆ? 100 SP 25 ಐಡಿ ಕೊಟ್ಟು ಎಂಟರ್ ಆದ್ರು. ನಾನು ಈ ಸತಿ ಹಾಕಿಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ. ಯಾಕೆ ಹಾಕಿಲ್ಲ ಅಂದ್ರೆ, ಫಸ್ಟ್ ವೀಕ್ ಬಂದ ತಕ್ಷಣ ನಮ್ಮ ಹಳಬರು ಇದಾರಲ್ಲ ಅವ್ರಿಗೆ ಓಟೆಕ್ ಹಾಕಿದ್ರೆ ನನ್ನ ಮರ್ಯಾದೆ ಹೋಗ್ಬಿಡೋದಂತ ಅವಾಯ್ಡ್ ಮಾಡ್ಬಿಟ್ಟೆ. ನಮ್ಮ ತಾಯಣೆ, ನಮ್ಮ ಮಕ್ಕಳನ್ನ ಹೇಳ್ತು ಸತ್ಯ ಆಯ್ತು. ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ, ಕೆಲವೊಬ್ರಿಗೆ ನೋಡ್ಬಿಟ್ರೆ ನಾನು ಅವ್ರಿಗೆ ನೋಡಿ, ನಾಳೆ 18, 19 ಪೈಲಾ ಕದವ್ ಮಾಡ್ತಾ ಇದ್ದಾರೆ. ಇದು ಎಲೆಕ್ಟ್ರಾನಿಕ್ ಸಿಟಿಲಿ 17, 18 50 ಜನ ಪೈಲಾ ಕದವ್. ಅವ್ರು ಹೇಳಿದ ಗೊತ್ತಾ, ಕ್ಯಾಪಿಂಗ್ ವಿತ್ ಇಂಟ್ರಾಕ್ಟಿವ್ ಸರ್ 250 ಇಡಿ ಅಂತ. ಅಲ್ಲಿ ತನಕ ವೇಟ್ ಮಾಡ್ಬಿಡಿ, ನೀವು ಸ್ಟಾರ್ಟ್ ಮಾಡ್ಬಿಡಿ ಅಂತ. ಶಿವಲಿಂಗ ಬೆಳಿಗ್ಗೆ ಫೋನ್ ಮಾಡಿದ್ರು, ಸರ್ 10 ಇಡಿ ನಾಳೆ ಮಾಡ್ತಾ ಇದ್ದೀನಿ ಸರ್ ನಾನು ಅಂತ. ಪ್ರಪಂಚ ಸುತ್ಕೊ ಬಂದಿರುತ್ತಾನೆ. ಆದ್ರೂ ಒಳ್ಳೆ ಕಡೆ ಬಂದ್ಬಿಟ್ರು ವಾಪಸ್. ಉಳಿದ್ರೆ 100% ವೈಫ್ ಕರೆದು ನಂಗೆ ಹೇಳಿದ್ರು, ಶಿವಲಿಂಗ ವೈಫ್, ಸರ್ ಖಾಲಿ ಬಿಟ್ಬಿಟ್ಟು ಅವ್ರ ವೈಫ್ ತಪ್ಪು ಮಾಡ್ಬಿಟ್ಟ ಸರ್, ನನ್ನ ಗಂಡ 1.5 ಕೋಟಿ ಮನೆ ತಗೊಂಡ್ವಿ, ಆಯ್ತಾ, ಎಷ್ಟು ಬದಲಾವಣೆ ಬಂತು ಸರ್, ಕಾರ್ ಬಂತು, ಶೋರೂಮ್ ಕಾರ್ ಮನೇಲಿ ನಿಂತಿದೆ, ಯಾರೋ ಮಾತು ಕೇಳ್ಕೊಂಡು ಹಾಳಾಗೋಗ್ಬಿಟ್ಟ ಸರ್, ಇವತ್ತು ತುಂಬಾ ಕಷ್ಟದಲ್ಲಿ ಇದ್ದೀವಿ ಸರ್, ದಯವಿಟ್ಟು ವಿಸ್ಟಾರ್ ಬಿಟ್ರೆ ನಾನು ನಿಮ್ಗೆ ಬಿಡಲ್ಲ ನೋಡಿ ಅಂದ್ರೆ. ಫಸ್ಟ್ ಕ್ಲಿಯರ್ ಆಗ್ಬೇಕು ಇಲ್ಲಿ, ವೈ ಆರ್ ಯು ಹಿಯರ್, ಯಾಕಿದ್ದೀವಿ? ಇಲ್ಲ, ವಿಷನ್ ಕ್ಲಿಯರ್ ಇಲ್ವಾ? 2030 ತನಕ ಏನ್ ಮಾಡ್ಬೇಕು ಅಂತ ಇದ್ದೀರಾ? 5 ಕೋಟಿ 6 ಕೋಟಿ ವಿಸ್ಟಾರ್ ಮಾಡ್ಬೇಕು, ಆಗತ್ತಾ? ಧೈರ್ಯ ಇದೆಯಾ? ಬರುತ್ತಾ ವಿಸ್ಟಾರ್ ಅಲ್ಲಿ? ಹಂಗಿದ್ರೆ ಮಾಡಿ. 99% ಕಾನ್ಫಿಡೆನ್ಸ್ ಇದೆ ಸರ್, 1% ಇಲ್ಲ, ಬಿಟ್ಬಿಡಿ ಹೇಳ್ತೀನಿ. ನೀವೆಲ್ಲೋ ಮಾಡ್ತೀರ ಅಲ್ಲ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಎಸ್ 2030 ನಾನು ನನ್ನ ಕುಟುಂಬದಲ್ಲಿ ತೂತು ಚಿಚ್ಚೆ ಅಂತ ಜೀವನ ಮಾಡಲ್ಲ. ನನಗೆ ಹೆಸರು ತಗೊಂಡ್ರೆ ನಡೆದ್ಬಿಡ್ಬೇಕು, ಆ ಲೆವೆಲ್ ಬೆಳಿತೀವಿ ನಾವು. ನಾಯಿ ರೀತಿಯಲ್ಲಿ ಜೀವನ ಮಾಡಕ್ ಹೋಗಲ್ಲ ನಾವು. ಅದು ಫಸ್ಟ್ ಕ್ಲಿಯರ್ ಆಗ್ಬೇಕು. ವಾಟ್ ಯು ವಾಂಟ್ ಟು ಅಚೀವ್ ಇನ್ ಯುವರ್ ಲೈಫ್, ವಾಟ್ ಇಸ್ ಯುವರ್ ವಿಷನ್, ಇದು ಕ್ಲಿಯರ್ ಇಲ್ಲದೆ ನೀವು ಏನು ಮಾಡಕ್ಕಾಗಲ್ಲ. ನನಗೆ ಇರೋದೇನು ಗೊತ್ತಾ ಕ್ಲಿಯರು ನೋಡಿ, ನಿಯತ್ತು ಚೆನ್ನಾಗಿದ್ದು ವಿಷನ್ ಕ್ಲಿಯರ್ ಇದ್ರೆ ದೇವರೇ 16 ಕಡೆ ದಾರಿ ಮಾಡ್ಕೊಡ್ತಾರೆ. ಈಗ ನಾವು ನಾರ್ತ್ ಇಂಡಿಯಾ ಪಾರ್ಟ್ನರ್ಶಿಪ್ ನಮ್ದು ಡಿವೈಡ್ ಆಯ್ತು. ಏನು ನಾವು ಡಿಸಿಷನ್ ತಗೊಳಂಗಿರ್ಲಿಲ್ಲ, ಏನೇನೋ ತೊಂದರೆ ಕೊಟ್ಟು ಹೋದ್ರು. ಆದ್ರೂ ದೇವರು ನಿಯತ್ತಿತ್ತು, ಹೆಂಗೇನೋ ಮಾಡಿ ಇವತ್ತು ಅದೇ ಮ್ಯಾನುಫ್ಯಾಕ್ಚರ್ ಬೈ ವಿಸ್ಟಾರ್ ಅದೇ ಹೆಸರು ಎಲ್ಲ ಉಳಿಸ್ಕೊಂಡು ನಾರ್ತ್ ಇಂಡಿಯಾದಲ್ಲಿ ಒಂದು 9 ಜನ ರೆಡಿಮೇಡ್ ಡೈಮಂಡ್ ಇವತ್ತು ಕ್ಯಾಪಿಂಗ್ ವಿತ್ ಎಂಟ್ರಿ. 9 ಜನ. ನೀವು ಶಿಮ್ಲಾದಲ್ಲಿ ತುಂಬಾ ಜನ ನೋಡಿದ್ರಿ, ಹೆಂಗಿದೆ ಪರ್ಸನಾಲಿಟಿ, ಹೆಂಗಿದೆ ಡ್ಯಾನ್ಸ್, ಹೆಂಗಿದೆ ಸ್ಪೀಚ್ ಅವ್ರದ್ದು, ಚಿಂದಿ ಮಾಡಾಕ್ತಾ ಇದ್ದಾರೆ. ಈಗ ಇಷ್ಟ ನೀಯೇ ಚೆನ್ನಾಗಿತ್ತು ರೀ. ಯಾವತ್ತೂ ಯೂಸ್ ಮಾಡಕ್ಕೆ ಯಾರು ಇಷ್ಟಪಟ್ಟಿಲ್ಲ ನಾವು, ಯಾರು ಯೂಸ್ ಮಾಡ್ಕೊಳಕ್ಕೆ, ಯಾರು ದುಡ್ಡು ತಗೊಂಡು ಎಲ್ಲ ಮಂಜಾತ್ರೆ ಮಾಡಕ್ಕೆ ಇಷ್ಟಪಟ್ಟಿಲ್ಲ ನಾವು. ಇವತ್ತು ದೇವರು 16 ಕಡೆಯಿಂದ ಒಂದಲ್ಲ, ಮೊನ್ನೆ ಹೋಗಿದ್ದೆ ಗಾಜಿಯಾಬಾದಿಗೆ, ನೀವು ಹೋದ್ರಲ್ಲ ವೇರ್ ಹೌಸ್ ಇಂದ, ಅಲ್ಲಿ ಈವ್ನಿಂಗ್ ಹೋದೆ ರೆಡಿಕ್ಷನ್ ಬ್ಲೂ, ಅಲ್ಲಿ 2 ಲೀಡರ್ಗಳು ಬಂದು ಡಿಸ್ಕಷನ್ ಮಾಡಿದೆ. ಅವರು ಸಮೇತ ಕ್ಯಾಪಿಂಗ್ ಬರ್ತೀನಿ ಅಂತ ಹೇಳ್ತಾರೆ. ಕ್ಯಾಪಿಂಗ್ ಮಾಡಿ ಎಂಟ್ರಿ ಮಾಡ್ತೀವಿ ಅವ್ರು ಇಬ್ರು ಡೈಮೆಂಟ್. ಏನಾಗಿದೆ ಗೊತ್ತಿಲ್ಲ, 16 ಕಡೆಯಿಂದ ಡೈಲಿ ಬೆಳಗ್ಗೆ ಒಂದು ಆಸಾಮ ವ್ಯಕ್ತಿಗೆ ಮಾತ್ರ ಬಂದೆ ನಾನು. ಆಲ್ ಓವರ್ ಇಂಡಿಯಾ ಬ್ಲಾಸ್ಟ್ ಆಗ್ತದೆ ವಿಸ್ಟಾರ್. ಯಾಕೆ ಗೊತ್ತಾ? ಇಂಟೆನ್ಷನ್ ಚೆನ್ನಾಗಿದೆಯಾ, ವಾಟ್ ಟು ಅಚೀವ್. ನಾನು 16 ಕಡೆ ಮಾಡಕ್ ಹೋಗಿಲ್ಲ. ನಾನು ಎಮ್ಮೆ ಇದೆಯಲ್ಲ, ಹಸು ಎಮ್ಮೆ, ಅದಕ್ಕೆ ಕರೆಕ್ಟ್ ಆಗಿ 5 ಜನ ಜೊತೆ ಕರ್ಕೊಂಡು ಹೋಗಿ 5 ಜನ ಕರ್ಕೊಂಡು ಬಿಟ್ಬಿಡಿ. ಅದು ಸಂಜೆ ಬಿಟ್ಬಿಡಿ, ಅದು ನೀವು ಸೀದಾ ಮನೆ ಅಂತ ಕರೆಕ್ಟ್ ಆಗಿ ಬರ್ತದೆ, ಎಲ್ಲೂ ಹೋಗಲ್ಲ. ಅದು ಕೋಳಿ ಇರ್ಬೋದು, ಹಸು ಇರ್ಬೋದು.
ಅದಕ್ಕೆ ತಿಂಗಳಿಗಟ್ಟಲೆ ಕೆಲಸ ಬೇಕಾಗಿಲ್ಲ. ನಾವು ಮನುಷ್ಯರು. ಇವತ್ತು 5th ರ್ಯಾಂಕ್ ಆದ್ಮೇಲೆ 5th ರ್ಯಾಂಕಿಗೆ 8 ಸ್ಟೆಪ್ ಟ್ರೈನಿಂಗ್ ನಮಗೆ ಬರಲ್ಲ ಅಂದ್ರೆ ನಾವೆಲ್ಲಿಂದ ಕೋಟಿ ಮಾಡ್ಬೋದು ಸರ್? 5th ರ್ಯಾಂಕ್ ಅವ್ರಿಗೆ 8 ಸ್ಟೆಪ್ ಟ್ರೈನಿಂಗ್ ಹೆಂಗ್ ಹೇಳಬೇಕು ಅಂದ್ರೆ ಸೂಪರ್ ಡೂಪರ್ ಆಗಿ ಒಂದು 1.25 ಗಂಟೆ 8 ಸ್ಟೆಪ್ ಟ್ರೈನಿಂಗ್ ಮಾಡಿ